ಫೇಸ್ ವಾಶ್ ಬಗ್ಗೆ ಇವತ್ತು ಮಾತಾಡ್ತಿದ್ದೀವಿ ಸ್ನೇಹಿತರೆ. ನಾನು ಏನೇನು ಫಾಲೋ ಮಾಡ್ತೀನಿ, ಯಾಕೆ ನೀವು ಫಾಲೋ ಮಾಡ್ಬೇಕಂತ ಹೇಳ್ತೀನಿ. ಫೇಸ್ ವಾಶು ಎಲ್ಲರೂ ಯೂಸ್ ಮಾಡ್ತಾರೆ, ಈಗ 70% ಜನ ಯೂಸ್ ಮಾಡ್ತಾರೆ. ಬಟ್ ಹೇಗೆ, ಯಾವಾಗ, ಯಾಕೆ, ಏನು ಅಂತ ಕ್ಲಿಯರ್ ಆಗಿ ಗೊತ್ತಿದ್ರೆ ನಾವು ಮ್ಯಾಕ್ಸಿಮಮ್ ಬೆನಿಫಿಟ್ ತೊಗೊಳ್ಬೋದು. ಕರೆಕ್ಟ್ ತಾನೆ? ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ನೀವು ಸಪೋರ್ಟ್ ತೋರಿಸ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಿದೆ. ಹಾಗೆ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಬಿಡಿ ಇದೇ ಥರದ ಇನ್ಫಾರ್ಮೇಟಿವ್ ಫ್ಯಾಷನ್ ಸ್ಕಿನ್ ರಿಲೇಟೆಡ್ ವಿಡಿಯೋಗೋಸ್ಕರ. ವಿದೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೋ. ಫಸ್ಟ್ ಥಿಂಗ್ ಸ್ನೇಹಿತರೆ, ಫೇಸ್ ವಾಶ್ ಯಾಕೆ ಯೂಸ್ ಮಾಡಬೇಕು ನೋಡಿ. ನಾವು ಹೊರಗಡೆ ಹೋಗ್ತೀವಿ, ಆ್ಯಕ್ಟಿವಿಟಿ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ. ಸೊ ನಮ್ಮ ಡಸ್ಟ್ ಎಲ್ಲ ಕೂತಿರುತ್ತೆ. ಆ ಡಸ್ಟ್ನ ಕ್ಲೀನ್ ನೀರು ಹಾಕಿದಾಗ ಹೋಗುತ್ತೆ. ಬಟ್ ದೆನ್ ಈ ಫೇಸ್ ವಾಶಲ್ಲಿರೋ ಇಂಗ್ರೀಡಿಯೆಂಟ್ಸ್ ಏನಾಗುತ್ತೆ, ಅದು ಅಂಟ್ಕೊಂಡಿದ್ರೆ ಪೋರ್ಸ್ ಅಂತ ಅದನ್ನು ಕ್ಲೀನ್ ಮಾಡಿ ತೆಗ್ದುಬಿಡುತ್ತೆ. ಅದು ಫಸ್ಟ್ ರೀಸನ್ ಆಯಿತಾ. ಈಗ ಫೇಸ್ ವಾಶ್ ಅಂತ ಹೇಳುವಾಗ ನಮ್ಮನೆಯ ಫೇಸ್ ವಾಶ್ ಬರುತ್ತೆ. ನಾನೇ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ. ಅಯ್ಯೋ ಎಷ್ಟು ಫೇಸ್ ವಾಶ್ ಇದೆ. ನಾನು ಬೇರೆ ಬೇರೆ ಬ್ರ್ಯಾಂಡ್ ಯೂಸ್ ಮಾಡಿದ್ದೀನಿ, ನಾನು ಸ್ಪೆಸಿಫಿಕ್ ಬ್ರ್ಯಾಂಡ್ ಅಂತ ಹೇಳಲ್ಲ. ಬಟ್ ನಾವು ಒಂದು ಫೇಸ್ ವಾಶ್ ತೊಗೊಳ್ಬೇಕು ಅಂತ ಹೇಳಿದರೆ ನೀವು ಈ 3 ಇಂಗ್ರೀಡಿಯೆಂಟ್ಸನ್ನು ಅವಾಯ್ಡ್ ಮಾಡಲೇಬೇಕು. ಅದು ಇದ್ದರೆ ಇಂಗ್ರೀಡಿಯೆಂಟ್ಸಲ್ಲಿ ದಯವಿಟ್ಟು ತೊಗೊಳ್ಬೇಡಿ, ಅದು ಒಳ್ಳೆಯದಲ್ಲ ನಿಮ್ಮ ಸ್ಕಿನ್ಗೋಸ್ಕರ. ಈಗ ಸ್ನೇಹಿತರೆ, ನೀವು ಫೇಸ್ ವಾಶ್ ತೊಗೊಳಕ್ಕೆ ಹೋಗುವಾಗ ಫಸ್ಟ್ ಅಂಗಡಿಗೆ ಹೋಗಿ ಹಿಂದೆ ಹೀಗೆ ತಿರುಗಿಸಿ ಇಂಗ್ರೀಡಿಯೆಂಟ್ಸ್ ನೋಡಿ. ಆಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಫೇಸ್ ವಾಶು ಯಾವುದು ನಿಮಗೆ ಒಳ್ಳೆಯದು ಅಂತ. 3 ಇಂಗ್ರೀಡಿಯೆಂಟ್ಸ್ ಯಾವ್ದು ನೀವು ಅವಾಯ್ಡ್ ಮಾಡಬೇಕು ಫೇಸ್ ವಾಶ್ ತೊಗೊಳ್ಳೋದ್ರಲ್ಲಿ. ಫಸ್ಟು ಸಲ್ಫೇಟ್ ಇಂಗ್ರೀಡಿಯೆಂಟ್ ಇದ್ರೆ ಬೇಡ, ಯಾಕಂದರೆ ಕೆಮಿಕಲ್ ತುಂಬ ಸಲ್ಫೇಟ್ ಸ್ಕಿನ್ನಿಗೆ ಒಳ್ಳೆಯದೇ ಅಲ್ಲ. ಸೆಕೆಂಡ್ ಥಿಂಗ್ ಬಂದು ಪ್ಯಾರಾಫಿನ್ಸ್ ಅಂತ ಬರುತ್ತೆ, ಈ ಕೆಮಿಕಲ್ ಇರಲೇಬಾರ್ದು ನಿಮ್ಮ ಫೇಸ್ ವಾಶಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಗ್ಲೈಕಾಲ್, ಪ್ರೊಪೈಲಿನ್ ಗ್ಲೈಕಾಲ್ ಇರ್ಬೋದು, ಬ್ಯೂಟೈಲಿನ್ ಗ್ಲೈಕಾಲ್ ಇರ್ಬೋದು, ಈ ಥರ ಗ್ಲೈಕಾಲ್ಸ್ ಇರಲೇಬಾರ್ದು. ಇಟ್ ಇಸ್ ನಾಟ್ ಗುಡ್ ಫಾರ್ ಯುವರ್ ಸ್ಕಿನ್. ಸೊ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ. ಆ್ಯಂಡ್ ಮಿನರಲ್ ಆಯಿಲ್. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ನಾರ್ಮಲ್ ನೀವು ಒಂದು ಚೀಪ್ ಕ್ವಾಲಿಟಿ ಫೇಸ್ ವಾಶಲ್ಲಿ ಇರುತ್ತೆ. ಸೊ ದಯವಿಟ್ಟು ಇದನ್ನು ಅವಾಯ್ಡ್ ಮಾಡಿ. ಇದನ್ನು ಹಾಕಬಾರ್ದು ಅಲ್ಲ, ಅರ್ಜೆಂಟಲ್ಲಿ ಹಾಕ್ಬೋದು. ಬಟ್ ಇದನ್ನು ಅವಾಯ್ಡ್ ಮಾಡಿ ನೀವು ತೊಗೊಂಡ್ರೆ ನಿಮ್ಮ ಸ್ಕಿನ್ನಿಗೆ ಒಳ್ಳೆಯದು. ಇಂಥ ಫೇಸ್ ವಾಶ್ ತೊಗೊಳ್ಳಿ. ಆ್ಯಂಡ್ ನಿಮಗೆ ಟಾಪ್ 5 ಫೇಸ್ ವಾಶ್ ಈ ಕೆಮಿಕಲ್ ಇಲ್ಲದಿರೋ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ. 100 ಕಮೆಂಟ್ ಬಂದರೆ ಟಾಪ್ 5 ಫೇಸ್ ವಾಶ್ ನಿಮ್ಮ ಸ್ಕಿನ್ಗೋಸ್ಕರ ನಾನು ವಿಡಿಯೋ ಮಾಡಾಕ್ತೀನಿ. ಸೊ ಸ್ನೇಹಿತರೆ, ಇನ್ನೊಂದು ವಿಷಯ ನೀವು ಅರ್ಥ ಮಾಡ್ಕೊಳ್ಬೇಕು. ಫೇಸ್ ವಾಶ್ ಅಂತ ಹೇಳುವಾಗ ಕೆಮಿಕಲ್ ಯೂಸ್ ಮಾಡಿ ಮಾಡ್ತಿರಲ್ಲ, ಅದೇ ಫೇಸ್ ವಾಶ್ ಯಾವುದೇ ಕೆಮಿಕಲ್ ಇಲ್ಲದೆ ನಾನೊಂದು ಐಟಮ್ ಹೇಳ್ತಿದ್ದೀನಿ. ಏನು ಗೊತ್ತಾ? ಐಸ್ ನೀರು. ಬೆಳಿಗ್ಗೆ ಎದ್ದು ಐಸ್ ನೀರಲ್ಲಿ ಮುಖ ತೊಳಿರಿ, ಅದು ನಿಮ್ಮ ಪೋರ್ಸ್ನ ಓಪನ್ ಮಾಡುತ್ತೆ. ಸೊ ಫಸ್ಟ್ ಥಿಂಗ್ ಮಾಡಬೇಕಾಗೋದು ಅದು. ನೀವು ಯಾವುದೇ ಕೆಮಿಕಲ್ ಯೂಸ್ ಮಾಡೋ ಮುಂಚೆ ಬೆಳಿಗ್ಗೆ ಐಸ್ ನೀರು. ತುಂಬ ಚಳಿಯಾಗಿದೆ ಅಂತ ಹೇಳಿದರೆ ಒಂದು ಬಟ್ಟೆ ಹಿಂಡಿ ಹೀಗೆ ಮಾಡಿ ಆದರೂ ವೈಪ್ ಮಾಡಿ. ಬಟ್ ನೀವು ಐಸ್ ನೀರಲ್ಲಿ ಮುಖ ತೊಳೆದ್ರೆ ತುಂಬ ಒಳ್ಳೆಯದು. ಇದನ್ನು ಮರೀದೇನೆ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಫೈನಲ್ ಈಗ ಫೇಸ್ ವಾಶ್ ಮಾಡಾದ್ಮೇಲೆ ಆಫ್ಟರ್ ಕೇರ್ ನೋಡಿ ಸ್ನೇಹಿತರೆ. ನೀವು ಫೇಸ್ ವಾಶ್ ಮಾತ್ರ ಮಾಡಿದರೆ ಮುಗಿಯಲ್ಲ. ಫೇಸ್ ವಾಶ್ ಮಾಡ್ತೀರಾ ಆ್ಯಂಡ್ ಇನ್ನೊಂದ್ಸತಿ ಡಸ್ಟ್ ಬಂದು ಕುತ್ಕೊಳ್ಬಾರ್ದು, ನಿಮ್ಮ ಸ್ಕಿನ್ ಹಾಳಾಗಬಾರ್ದು. ನೀವು ಆಫ್ಟರ್ ಕೇರ್ ಮಾಡಬೇಕು. ಆಫ್ಟರ್ ಕೇರಲ್ಲಿ ಏನು ಬರುತ್ತೆ, ಒಂದು ಒಳ್ಳೆ ಮಾಯಿಶ್ಚರೈಸರ್ನ ಯೂಸ್ ಮಾಡಬೇಕು. ಸೊ ದಟ್ ನಿಮ್ಮ ಸ್ಕಿನ್ ಮಾಯಿಶ್ಚರೈಸ್ ಆಗಿರುತ್ತೆ. ಅರ್ಥ ಆಯಿತಾ? ಎರಡನೇದು, ನೀವು ಅದು ಆದಮೇಲೆ ನೀವು ಮಾಯಿಶ್ಚರೈಸರ್ ಹಾಕಿದ್ರೆ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು. ಈಗ ಸನ್ಸ್ಕ್ರೀನ್ ಸೆಲೆಕ್ಷನ್ನು ನೀವು ಹೇಗೆ ಮಾಡೋದು ಅದ್ರ ಬಗ್ಗೆನೂ ಡೀಟೇಲ್ ವೀಡಿಯೋ ಬೇಕು ಅಂದರೆ ಹೇಳಿ. ಬಟ್ ಒಳ್ಳೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಅದಕ್ಕಂದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಟಾಪಿಕ್. ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇರಬೇಕು, ಅದ್ರ ಪವರ್ ಎಷ್ಟಿರಬೇಕು, ಯಾವ ಥರ ಯೂಸ್ ಮಾಡೋ ಅದ್ರ ಬಗ್ಗೆ ಮಾತಾಡಬೇಕಾಗತ್ತೆ. ಸೊ ಮರೆಯದೇನೆ ಫೇಸ್ ವಾಶ್ ಆದಮೇಲೆ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಮಸ್ಟು. ಈಗ ನಾವು ಫೇಸ್ ವಾಶ್ ಬಗ್ಗೆ ಮಾತಾಡಿದ್ವಿ, ಯಾವಾಗ ಏನು ಅಂತ ಮಾತಾಡಿದ್ವಿ. ಈಗ ನಾನು ಹೇಳ್ತಿರೋ ಯಾವ ಥರ ಅಪ್ಲೈ ಮಾಡೋದು ನೋಡಿ. ತುಂಬ ಜನ ಏನು ಮಾಡ್ತಾರೆ, ತೊಗೊಳ್ತಾರೆ, ಹಾಕ್ತಾರೆ, ನೀರು ಹಾಕ್ತಾರೆ, ಮುಗೀತು. ಬಟ್ ನೀವು ಏನು ಅರ್ಥ ಮಾಡ್ಕೊಳ್ಬೇಕು ಅಂತ 2 ವಿಷಯ ಹೇಳ್ತೀನಿ. ಒಂದು, ನೀವು ಫೇಸ್ ವಾಶ್ ತೊಗೊಳ್ತೀರಾ, ಅದ್ರ ಮುಂಚೆ ನಿಮ್ಮ ಮುಖನ ಚಂಡಿ ಮಾಡ್ಕೊಳ್ಳಿ, ಆಯಿತಾ? ಅದಾದಮೇಲೆ ಫೇಸ್ ವಾಶ್ ತೊಗೊಂಡು ಹಾಕ್ತೀರಾ, ಮುಖ ಮೇಲೆ ಹಾಕ್ತೀರಾ. ಮುಖ ಮೇಲೆ ಹಾಕುವಾಗ ನಿಮ್ಮ ಈ ಕೈ ನೋಡಿ, ಈ ಬೆರಳಿದೆ, ಇದನ್ನು ಯೂಸ್ ಮಾಡಿ ಚೆನ್ನಾಗಿ ಸರ್ಕ್ಯುಲೇಟ್ ಮಾಡಬೇಕು. ಹೀಗೆ ಯಾರು ಸರ್ಕ್ಯುಲೇಟ್ ಮಾಡೋದ್ರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಲಿ ಅಂತ. ಆಗ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ, ಗ್ಲೋ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ಆಗಲ್ಲ. ಸೊ ನೀವು ಏನು ಮಾಡಬೇಕು, ಹಾಕಿ ಚೆನ್ನಾಗಿ ಉಜ್ಜಬೇಕು. ಅಟ್ಲೀಸ್ಟ್ ಒಂದು 60 ಸೆಕೆಂಡ್ ಉಜ್ಜಿ ಚೆನ್ನಾಗಿ. ಅದು ಸರ್ಕ್ಯುಲೇಷನ್ ಮೋಷನಲ್ಲಿ ಮಾಡೋದು ತುಂಬ ಒಳ್ಳೆಯದು. ಒಂದು. ಎರಡನೇದು, ಈಗ ಮಾಡ್ತೀರಾ, ಇಮಿಡಿಯೇಟ್ಲಿ ತೊಳಿಬೇಡಿ. ಒಂದು 30 ಸೆಕೆಂಡ್ ಹಾಗೆ ಬಿಡಿ, ಆಯಿತಾ? ಸ್ವಲ್ಪ ಹೊತ್ತು 30 ಸೆಕೆಂಡ್ ಬಿಡಿ. ಅದಾದಮೇಲೆ ನೀರು ಹಾಕಿ ತೊಳಿರಿ. ನೀರು ಹಾಕಿ ತೊಳಿ ಆದಮೇಲೆ ಟಿಶ್ಯೂ ಪೇಪರಲ್ಲಿ ಉಜ್ಜೋ ಬದಲು ಒಂದು ಒಳ್ಳೆ ಕ್ವಾಲಿಟಿ ಬಟ್ಟೆ ತೊಗೊಂಡು ಟ್ಯಾಪ್ ಮಾಡಿ ಒರೆಸಿ. ಇದನ್ನು ನೀವು ಮಾಡಬೇಕು. ಇದನ್ನು ಮಾಡಿದಾಗಲೇ ನೀವು ಕರೆಕ್ಟ್ ಫೇಸ್ ವಾಶ್ನ ಯೂಸ್ ಮಾಡ್ತಿರೋದು. ಅರ್ಥ ಆಯಿತಾ? ಸೊ ಹೋಪ್ಫುಲಿ ನಿಮಗೆ ಫೇಸ್ ವಾಶ್ ಬಗ್ಗೆ ಬೇಸಿಕ್ಕು ಡೌಟ್ ಎಲ್ಲ ಕ್ಲಿಯರ್ ಆಗಿಬಿಟ್ಟಿದೆ. ಟಾಪ್ 5 ಫೇಸ್ ವಾಶ್ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆಗಿದೆ, ಇನ್ಫಾರ್ಮೇಟಿವ್ ಅನಿಸಿದೆ, ಒಂದು ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ.